ಬೈಕ್ ಟ್ಯಾಕ್ಸಿ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಾವು ಅದೊಂದು ಪ್ಲಾಟ್ಫಾರ್ಮು, ಈಗ ಆಟೋದವರು ಮತ್ತು ಕ್ಯಾಬ್ ಯಾವ ಥರ ಇದೆ ಅದೇ ಥರ ಇದು ಒಂದು ಪ್ಲಾಟ್ಫಾರ್ಮ್ ನಮಗೆ. ಸೊ ತುಂಬ ಜನ ಇದರಿಂದ ಅನ್ನ ತಿಂತಾ ಇದ್ದಾರೆ. ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದಾನೆ, ಅವ್ನು ಪರ್ಮಿಷನ್ ಅಂದ್ರೆ ಕಂಪ್ನಿ ಆ ಥರ ಕಂಪ್ನಿ ಇರೋದಕ್ಕೆ ತಾನೇ ಅವ್ನು ಓಡಿಸ್ತಿರೋದು ಒಬ್ಬ ಬೈಕ್ ಟ್ಯಾಕ್ಸಿಯವನು. ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂತಂದಮೇಲೆ ವಿರುದ್ಧ ಓಡಾಡ್ಬೇಕು, ಆ ಕಂಪ್ನಿ ವಿರುದ್ಧ ಓಡಾಡಿ ಆ ಕಂಪ್ನಿ ಮುಚ್ಚೋಕೆ ನೋಡಿ ಇಲ್ಲಿಗಲ್ ಆಗಿ ನಡೆಸ್ತಿದ್ದಾರೆ ಅಂತಂದ್ಮೇಲೆ ಆ ಕಂಪ್ನಿ ಮುಚ್ಚಿಸಿದ್ರೆ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಅವರು ಮಾಡೋಕ್ಕೆ ಚಾನ್ಸ್ ಇರೋದು. ಅವ್ರ ಕಷ್ಟಕ್ಕೆ ಆಗ್ತೀರಾ ನೀವು ಯಾರಾದರೂ ಆಟೋ ಡ್ರೈವರ್ಸ್ ಯಾರಾದರೂ ಆಗ್ತೀರಾ ಅವ್ರ ಕಷ್ಟಕ್ಕೆ? ಆಗಲ್ಲ ಅಂತಂದಮೇಲೆ ಬೈಕ್ ಟ್ಯಾಕ್ಸಿ ಹಿಡಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದು ಆಟೋ ಡ್ರೈವರ್ಸ್, ಪ್ಯಾಸೆಂಜರ್ಗಳು ಅಥವಾ ಬೈಕ್ ಟ್ಯಾಕ್ಸಿ ಅವರು ಆಟೋ ಡ್ರೈವರ್ಸ್ ಇಟ್ಕೊಂಡು ಹೊಡಿಬೋದಾ? ನೀವು ಫಾಲೋ ಮಾಡ್ತಿಲ್ಲ ತಾನೆ ರೂಲ್ಸ್ನ, ಗೌರ್ಮೆಂಟಲ್ಲಿ ಕೊಟ್ಟಿರೋ ರೂಲ್ಸ್ ಫಾಲೋ ಮಾಡ್ತಿದ್ದೀರಾ? ಮಾಡ್ತಿಲ್ಲ. ಐ ಎಮ್ ಆಲ್ಸೋ CEO. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ಇವತ್ತಿನ ವಿಷಯದ ಟಾಪಿಕ್ ಏನು ಅಂತ ಅನ್ನೋದನ್ನ ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಬಂದಿರ್ತೀರ. ಸೊ ಈ ವಿಷಯದ ಬಗ್ಗೆ ನಾನು ಸುಮಾರು ದಿನದಿಂದ ಈ ಒಂದು ಇಶ್ಯೂ ನಡೀತಿದೆ. ಸೊ ಆದರೂ ಕೂಡ ಈ ಒಂದು ಇಶ್ಯೂ ಬಗ್ಗೆ ಮಾತಾಡ್ತಿರ್ಲಿಲ್ಲ ನಾನು. ಯಾಕಪ್ಪ ಅಂತ ಹೇಳಿದ್ರೆ ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ, ಆಯಿತಾ. ಸೊ ಏನಕ್ಕಂದ್ರೆ ನಮ್ಮ ಫೀಲ್ಡ್ ಬಂದು ಕ್ಯಾಬ್ ರಿಲೇಟೆಡು. ಸೊ ಅದ್ರ ಬಗ್ಗೆ ಜಾಸ್ತಿ ವಿಡಿಯೋ ಮಾಡಬೇಕು ಅಂತ ಆ ಒಂದು ಇಂಟೆನ್ಷನಿಂದ ಈ ಒಂದು ಇಶ್ಯೂ ಬಗ್ಗೆ ವಿಡಿಯೋ ಮಾಡ್ತಾ ಇರಲಿಲ್ಲ. ಸೊ ಸುಮಾರು ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರಿ. ಸೊ ಇವಾಗ ಏನು ನಡೀತಿದೆ ಬೈಕ್ ಟ್ಯಾಕ್ಸಿ ಮತ್ತು ಆಟೋದವ್ರದ್ದು ಏನು ಇಶ್ಯೂ ನಡೀತಿದೆ, ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನೀವು ನಿಮ್ಮ ಅಭಿಪ್ರಾಯನ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದಾರೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವಿರುದ್ಧ ಆಗುತ್ತೆ, ಆಟೋದವ್ರ ವಿರುದ್ಧ ಅಂತ ಅದನ್ನು ನೋಡ್ತಾ ಇರ್ತೀರ. ಸೊ ಅದ್ರ ಬಗ್ಗೆ ನಾನು ತಿರ್ಗಾ ಮಾತಾಡೋದ್ರಲ್ಲಿ ಏನೂ ಒಂದು ಅರ್ಥ ಇರೋದಿಲ್ಲ. ಆದರೂ ಕೂಡ ನನ್ನ ಒಂದು ಅಭಿಪ್ರಾಯ ಈ ಒಂದು ಇಶ್ಯೂ ಬಗ್ಗೆ ನನ್ನ ಒಂದು ಅನಿಸಿಕೆ ಏನಿದೆ, ಸೊ ಅದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ನಿಮ್ಮ ಜೊತೆ, ಆಯ್ತಾ. ಬೈಕ್ ಟ್ಯಾಕ್ಸಿ ಅನ್ನೋದು ಲೀಗಲ ಇಲ್ಲೀಗಲ ಆಯ್ತಾ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಇನ್ನೂ ಕನ್ಫ್ಯೂಷನ್ಸ್ ಎಲ್ಲ ಇದ್ದಾರೆ ಸುಮಾರು ಜನ. ಈ ಆಟೋದವರು ಏನಕ್ಕಪ್ಪ ಈ ಒಂದು ಬೈಕ್ ಟ್ಯಾಕ್ಸಿ ಡ್ರೈವರ್ಸ್ ವಿರುದ್ಧ, ಬೈಕ್ ಟ್ಯಾಕ್ಸಿ ರೈಡರ್ಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಸುಮಾರು ರೀಸನ್ಗಳಿದ್ದಾವೆ ಅದಕ್ಕೆ, ಆಯಿತಾ. ಏನಪ್ಪ ರೀಸನ್ಗಳು ಅಂತ ಹೇಳಿದ್ರೆ, ಮೊದಲನೇದು ಅವ್ರು ಹೇಳ್ತಿರೋದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಏನಪ್ಪ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಬೈಕ್ ಟ್ಯಾಕ್ಸಿಯಲ್ಲಿ ಯಾವುದು ಕಸ್ಟಮರ್ಗೆ ಯಾವುದೇ ಥರ ಸೇಫ್ಟಿ ಇರೋದಿಲ್ಲ, ಇನ್ಶೂರೆನ್ಸ್ ಇರೋದಿಲ್ಲ, ಮತ್ತು ಟ್ಯಾಕ್ಸಿ ಇಲ್ಲ ಏನೂ ಇಲ್ಲ. ಸೊ ಮತ್ತು ಒಂದು ಸಿಸ್ಟಮ್ ಅನ್ನೋದಿಲ್ಲ, ಆಯಿತಾ. ಬೈಕ್ ಟ್ಯಾಕ್ಸಿ ನಡೆಸ್ತಿದ್ದಾರೆ ಸುಮ್ಮನೆ. ಸೊ ಅದರಿಂದ ನಮಗೆ ಆಟೋದವ್ರಿಗೆ ತುಂಬ ಪ್ರಾಬ್ಲಮ್ಗಳಾಗ್ತಿದೆ. ಎಲ್ಲರೂ ಜನಗಳೆಲ್ಲ ರ್ಯಾಪಿಡೋನೇ ಬೈಕ್ ಟ್ಯಾಕ್ಸಿನೇ ಚೂಸ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಅದ್ರಲ್ಲಿ ರೈಡ್ ಮಾಡ್ತಿದ್ದಾರೆ. ಸೊ ಇದರಿಂದ ಆಟೋದವ್ರಿಗೆ ಬಿಸ್ನೆಸ್ ತುಂಬಾ ಕಡಿಮೆ ಆಗ್ತಿದೆ ಅನ್ನೋದು ಒಂದಷ್ಟಲ್ಲ ತುಂಬ ಎಲ್ಲ ಒಂದು ಆಟೋ ಡ್ರೈವರ್ಸ್ಗಳ ಒಂದು ದೂರ ಆಗಿರುತ್ತೆ ಇದು. ಈ ಕಡೆ ಸೈಡ್ ಇನ್ನೊಂದು ಕಡೆ ನೋಡೋದಾದ್ರೆ, ಈ ಒಂದು ರ್ಯಾಪಿಡೋ ರೈಡರ್ಸ್ ಏನಿದೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ರ್ಯಾಪಿಡೋ ಅಂತಲ್ಲ ಬೈಕ್ ಟ್ಯಾಕ್ಸಿ ಮಾಡಿಕೊಂಡು ಮಾಡುವಂಥ ರೈಡರ್ಸ್ ಏನೇನಿದ್ದಾರೆ ಅವ್ರೇನಪ್ಪ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ನಾವು ಕೂಡ ಎಲ್ಲ ಥರ ಸೇಫ್ಟಿ ತೊಗೊಂಡೆ ನಾವು ಡ್ರೈವರ್ಸ್ ಅಂದರೆ ಪ್ಯಾಸೆಂಜರ್ಗಳನ್ನ ಡ್ರಾಪ್ ಮಾಡ್ತೀವಿ. ನಾವು ಕೂಡ ದುಡ್ಕೊಂಡೇ ತಿಂತಿರೋದು. ನಾವೇನು ಅದರಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಯಾವುದಕ್ಕೂ ಕೆಟ್ಟ ರೀತಿಯಲ್ಲಿ ಯಾವುದೇ ಥರ ಏನು ಕೆಲಸಗಳನ್ನ ಮಾಡ್ತಿಲ್ಲ. ಬೈಕ್ ಟ್ಯಾಕ್ಸಿ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ. ನಾವು ಅದೊಂದು ಪ್ಲಾಟ್ಫಾರ್ಮು, ಈಗ ಆಟೋದವರು ಮತ್ತು ಕ್ಯಾಬ್ ಯಾವ ಥರ ಇದೆ ಅದೇ ಥರ ಇದು ಒಂದು ಪ್ಲಾಟ್ಫಾರ್ಮ್ ನಮಗೆ. ಸೊ ತುಂಬ ಜನ ಇದರಿಂದ ಅನ್ನ ತಿಂತಾ ಇದ್ದಾರೆ, ತುಂಬ ಜನದ ಫ್ಯಾಮಿಲಿ ನಡೀತಾ ಇದೆ. ಸೊ ಇದ್ರಲ್ಲಿ ನಾವು ಕೂಡ 5% ಟ್ಯಾಕ್ಸನ್ನು ವರ್ಷಕ್ಕೆ ಕಟ್ಬಿಟ್ರು ನಾವು ಗೌರ್ಮೆಂಟಿಗೆ ಕಟ್ತಾ ಇದ್ದೀವಿ, ಹಂಗೆ ಅಂತೇಳಿ ಒಂದಷ್ಟು ರ್ಯಾಪಿಡೋ ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವ್ರ ಕಡೆಯಿಂದ ಅವ್ರು ಮಾತಾಡ್ತಿರೋದು. ಒಂದು ವಿಡಿಯೋ ಮಾಡ್ತಿರೋದು ಬಂದ್ಬಿಟ್ಟು ಯಾವುದೇ ಪರ ಆಗಲಿ ಯಾವುದೇ ಕಂಪ್ನಿ ವಿರುದ್ಧವಾಗಿ ಎಲ್ಲ ಮಾಡ್ತಿಲ್ಲ. ನನ್ನ ಒಂದು ಸಜೆಷನ್, ನನ್ನ ಒಂದು ಒಪಿನಿಯನ್, ಆಯಿತಾ. ಈ ಒಂದು ಸಿಸ್ಟಮಲ್ಲಿ ಯಾವ ಥರ ಏನು ನಡೀತಾ ಇದೆ ಅದನ್ನು ನನ್ನ ಅನಿಸಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಂಗೆ ಗೊತ್ತು ಈ ಒಂದು ವಿಡಿಯೋ ಹಾಕಿದ್ರೆ ಇದು ಯಾರು ನೋಡ್ತಾರೆ, ಒಂದಷ್ಟು ಜನ ಕೆಟ್ಟ ಕಮೆಂಟ್ ಮಾಡೋರು ಇರ್ತಾರೆ. ಅದು ಆಟೋ ಡ್ರೈವರ್ಸ್ ಆಗಿರ್ಬೋದು, ರ್ಯಾಪಿಡೋ ಡ್ರೈವರ್ಸ್ ಆಗಿರ್ಬೋದು. ನಾನು ಯಾರು ವಿರುದ್ಧನೂ ಅಲ್ಲ ಅಥವಾ ಯಾರು ಪರನೂ ಅಲ್ಲ ಮಾತಾಡ್ತಿಲ್ಲ, ಆಯಿತಾ. ಏನು ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ. ನಾನು ಮಾತಾಡ್ತಿದ್ದೀನಿ, ನನಗೆ ಸರಿ ಅಂತ ಅನಿಸಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಅದು ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ಒಂದಷ್ಟು ವಿಡಿಯೋಗಳು ಮೊನ್ನೆ ಒಂದಷ್ಟು ವಿಡಿಯೋಸ್ ನೋಡಿದೆ ಯೂಟ್ಯೂಬಲ್ಲಿ. ಮೈಸೂರಲ್ಲಿ ರ್ಯಾಪಿಡೋ ಮ್ಯಾನೇಜರ್ ಏನಿದ್ದಾರೆ ಅವ್ರು ಬಂದು ಒಂದಷ್ಟು ಅಂದರೆ ಬೆಂಗಳೂರಲ್ಲಿ ಅಷ್ಟೇನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಯಾರು ರ್ಯಾಪಿಡೋ ಮ್ಯಾನೇಜರ್ ಅನ್ಸ್ಕೊಂಡು ಆಗಿರ್ಬೋದು, ಕಂಪ್ನಿಯವರಾಗಿರ್ಬೋದು. ಆದರೆ ಮೈಸೂರಲ್ಲಿ ರ್ಯಾಪಿಡೋ ಮ್ಯಾನೇಜರ್ ಅಂತ ಯಾರೋ ಹೇಳ್ಕೊಂಡು ಅವರೇ ಮ್ಯಾನೇಜರೇ, ಆಯಿತಾ. ಸೊ ಅವ್ರು ಬಂದ್ಬಿಟ್ಟು ಈ ಥರ ಲೀಗಲಾಗಿ ನಮಗೆ ಕೋರ್ಟಿಂದ ಈ ಥರ ಸ್ಟೇ ಬಂದಿದೆ, ಅದ್ರ ಪ್ರೂಫ್ ಎಲ್ಲ ತೋರಿಸಿ ಈ ಥರ ರೂಲ್ಸ್ ಇದೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ನಾವು ಏನು ನಡೆಸ್ತಾ ಇದ್ದೀವಿ ಅದನ್ನು. ಸೊ ಅದು ಕೋರ್ಟಿಂದ ಆರ್ಡ್ರ್ ಬರೋವರೆಗೂ ಯಾರು ಅದನ್ನು ನಮಗೆ ತಡೆಯೋಂಗಿಲ್ಲ ಅಂತೆಲ್ಲ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಏನಕ್ಕಂದರೆ ಇಷ್ಟು ತುಂಬ ಜನದ್ದು ಫ್ಯಾಮಿಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ತುಂಬ ಜನ ಫ್ಯಾಮಿಲಿ ರನ್ ಆಗ್ತಿರೋದ್ರಿಂದ, ಸೊ ಅದಕ್ಕೆ ಇನಿಷಿಯೇಟಿವ್ ಆಗಿ ಯಾರೋ ಒಬ್ಬರು ನಿಂತ್ಕೊಂಡು ಮಾತಾಡ್ತಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಸೊ ಆ ಥರ ಬೆಂಗಳೂರಲ್ಲಿ ನಡೀಬೇಕಿತ್ತು. ಆದರೆ ಮೈಸೂರಲ್ಲಿ ಅದೇನೋ ಒಂದು ವಿಡಿಯೋಸ್ ಎಲ್ಲ ವೈರಲ್ ಆಯಿತು. ಅವಾಗಿಂದ ಬಂದು ಬೆಂಗಳೂರಲ್ಲಿ ಒಂದಷ್ಟು ಜನ ಡ್ರೈವರ್ಸ್ಗಳು ಅಥವಾ ಒಂದಷ್ಟು
ಏನಂತಾರೆ ಯೂನಿಯನ್ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿಗೂ ಕೂಡ ರಿಜಿಸ್ಟರ್ ಮಾಡ್ಕೊಂಡು ಮಾಡ್ತಾ ಇದೀವಿ ಅಂತ ಒಂದು ವಿಡಿಯೋ ನೋಡಿದ್ದೆ. ಹೇಳ್ತಾ ಇದ್ದಾರೆ. ನಾನು ಏನಪ್ಪ ಹೇಳ್ತೀನಿ ಅಂತಂದ್ರೆ ಬೈಕ್ ಟ್ಯಾಕ್ಸಿ ಮಾಡೋರ್ಗಾಗಿರ್ಬೋದು, ಮಾಡೋರ್ಗೆ ಒಂದು ಸಜೆಷನ್ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಈ ಕಂಪ್ನಿಗಳು ಏನು ಇದ್ದಾವೆ ಬೈಕ್ ಟ್ಯಾಕ್ಸಿ ಮಾಡುವಂಥ ಏನು ಬೈಕ್ ಟ್ಯಾಕ್ಸಿನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಕಂಪ್ನಿಗಳು ಏನಿದ್ದಾವೆ ಆ ಕಂಪ್ನಿಯವರು ನಿಮಗೆ ಒಂದಷ್ಟು ಲೀಗಲ್ ಆಗಿ ಅಂದರೆ ಈಗ ನೋಡಿ, ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಗಾಡಿ ಇಲ್ಲಾದ್ರೂ ಜನನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಬೇಕು ಅಥವಾ ಪಿಕ್ ಮಾಡಿ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಬಿಸ್ನೆಸ್ ಆಗಿ ಏನಾದ್ರು ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದಷ್ಟು ರೂಲ್ಸ್ಗಳು ಇರುತ್ತೆ ಆಯ್ತಾ. ಸೊ ಆ ರೂಲ್ಸ್ನ ಫಾಲೋ ಮಾಡಿಬಿಟ್ಟು ಅದನ್ನ ರನ್ ಮಾಡಿದ್ರೆ ಬಿಸ್ನೆಸ್ನ, ಸೊ ಯಾವುದೇ ಥರ ತೊಂದರೆ ಆಗಲ್ಲ. ಬೈಕ್ ಟ್ಯಾಕ್ಸಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ವೈಟ್ ಬೋರ್ಡಲ್ಲೇ ಒಂದು ಈ ಸರ್ವಿಸ್ ಕೊಡ್ತೀವಿ ನಾವು, ಇಷ್ಟು % ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಎಲ್ಲ ಒಪ್ಕೊಳಕ್ ಹೋಗಲ್ಲ. ಆ ಥರ ಮಾಡಕ್ಕೆ ಹೋದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕ್ಯಾಬ್ ಅವ್ರು ಆಗಿರ್ಬೋದು, ಯಾರೋ ಬಸ್ ಅವ್ರು ಆಗಿರ್ಬೋದು, ಪ್ರೈವೇಟ್ ಬಸ್ ಅವ್ರು ಆಗಿರ್ಬೋದು, ಆಟೋದವ್ರು ಆಗಿರ್ಬೋದು, ಸೊ ನಮಗೂ ಕೂಡ ವೈಟ್ ಬೋರ್ಡೇ ಕೊಡಿ, ಹಂಗ ನಾವು ಹಂಗೆ ಮಾಡ್ತೀವಿ. ಸೊ ನಾವು ಕೂಡ ಯಾವ ಥರ ಟ್ಯಾಕ್ಸ್ ಕಟ್ಟಲ್ಲ, ನಮಗೂ ವೈಟ್ ಬೋರ್ಡೇ ಕೊಡಿ, ನಾವು ಯಾಕೆ ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತೆಲ್ಲ ಅವರು ಮಾತಾಡ್ತಾರೆ ಆಯ್ತಾ. ಇದನ್ನು ಒಂದೊಂದು ತಲೆಯಲ್ಲಿ ಇಟ್ಕೊಂಡು ಏನು ಒಂದು ರೂಲ್ಸ್ಗಳಿದೆ ಫಾಲೋ ಮಾಡೋದಕ್ಕೆ, ಆ ಒಂದು ರೂಲ್ಸ್ಗಳನ್ನ ಎಲ್ಲ ಥರದ್ದು ಏನು ತೊಂದರೆ ಆಗ್ಬಾರ್ದು. ನಾಳೆ ದಿವಸ ಬೈಕ್ ಟ್ಯಾಕ್ಸಿ ಬಂತು, ಪರ್ಮಿಷನ್ ಸಿಕ್ತು ಅಥವಾ ಸಿಕ್ಕಿದೆ ಅಂತಂದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಯಾರಿಗೆ ರೈಡರ್ಸ್ಗೆ, ಯಾರು ಬೈಕ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ ರೈಡರ್ಸ್, ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಆ ಥರ ಒಂದು ಫಾಲೋ ಮಾಡಿದ್ರೆ ಕಂಪ್ನಿಯವ್ರು ಆ ಥರ ಎಲ್ಲ ಥರನೂ ಸ್ಟೆಪ್ಗಳನ್ನ ಫಾಲೋ ಮಾಡಿ ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟರೆ ಅರ್ನಿಂಗ್ ಮಾಡೋದಕ್ಕೆ. ಸೊ ಅವಾಗ ಮಾಡ್ಕೊಳ್ಳಿ. ಸೊ ಇಲ್ಲ ಅಂತಂದ್ರೆ ಏನು ಗೊತ್ತಾ, ಇವಾಗ ನೀವು ಮಾಡಕ್ಕೆ ಹೋಗ್ತೀರಿ, ನಿಮ್ಗೆ ಅವಶ್ಯಕತೆ ಇರುತ್ತೆ, ಅದರಲ್ಲಿ ಏನೋ ಒಂದು ಸೆಟ್ ಆಗಿರ್ತಾರೆ ಒಂದು ಕೆಲಸಕ್ಕೆ. ಸೊ ನಿಮ್ಗೆ ಅವಶ್ಯಕತೆ ಇರುತ್ತೆ, ಮಾಡ್ತಾ ಇರ್ತಾರೆ. ಈಗ ಏನಾದ್ರು ರೋಡಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಪ್ರಾಬ್ಲಮ್ಗಳಾಗ್ತಿದ್ದಾವೆ ಅಂತ. ಸೊ ಆ ಥರ ಪ್ರಾಬ್ಲಮ್ ಆದಾಗ ಫೇಸ್ ಮಾಡೋದು ಯಾರು? ನೀವುಗಳು ಫೇಸ್ ಮಾಡ್ತೀರಾ, ಓಕೆನಾ. ಸೊ ಅದಕ್ಕೆ ಕಂಪ್ನಿಯವ್ರು ಯಾರು ಬರಲ್ಲ, ಅವ್ರ ಫೋನಲ್ಲಿ ಹಂಗೆ ಅಂತ ಮಾತಾಡ್ತಾರೆ. ಒಂದ್ಸಲ ಪರ್ಮಿಷನ್ ಇದೆ ಅಂತಾರೆ, ಒಂದ್ಸಲ ಇಲ್ಲ ಅಂತ, ಒಂದ್ಸಲ ಮಾತಾಡೋಕ್ಕೆ ಹೋಗಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡೋಕ್ಕೆ ಹೋಗಲ್ಲ. ಸೊ ಏನು ತಲೆ ಇಟ್ಕೊಂಡು ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ಅದು ಬೇರೆ ಕೆಲಸಗಳಿರುತ್ತೆ, ಆಲ್ಟರ್ನೇಟ್ ಕೆಲಸಗಳು. ಸೊ ಆ ಥರ ಕೆಲಸಗಳನ್ನ ಮಾಡ್ಕೊಳ್ತಾ ಇರಿ. ಮುಂದಕ್ಕೆ ಏನಾದರೂ ಈ ಒಂದು ಏನು ಕಂಪ್ನಿಗಳು, ಬೈಕ್ ಟ್ಯಾಕ್ಸಿ ಕಂಪ್ನಿಗಳೆಲ್ಲ ಎಲ್ಲ ಥರ ಪ್ರೊಸೀಜರ್ನು ಗೌರ್ಮೆಂಟಿಂದ ಏನೇನು ಪರ್ಮಿಷನ್ಸ್ ಬೇಕು ಎಲ್ಲ ಥರ ಪ್ರೊಸೀಜರ್ನೂ ಫಾಲೋ ಮಾಡಿ ನಿಮಗೆ ಲಾಂಚ್ ಮಾಡಿದ್ರು ಅಂತಂದರೆ ಅವಾಗ ಬೇಕಾದ್ರೆ ನೀವು ಈ ಒಂದು ಸಿಸ್ಟಮಲ್ಲಿ ನೀವು ಕೆಲಸ ಮಾಡೋದು ಸೇಫ್ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳ್ತೀನಿ ಅಂತಂದರೆ, ಯಾರು ಈಗ ಆಟೋ ಡ್ರೈವರ್ಸ್ಗಳು ಸ್ವಲ್ಪ ತಲೆ ಇಟ್ಕೊಳ್ಬೇಕು. ಮನುಷ್ಯತ್ವ, ಮಾನವೀಯತೆ ಅನ್ನೋದು ಎಲ್ಲರಿಗೂ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಅವನಲ್ಲಿ ಒಂದು ಸ್ವಲ್ಪ ಆದರೂ ಅಂದರೆ ಅವ್ನಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಇದ್ರೇ ಅವ್ನು ಮನುಷ್ಯ ಅಂತ ಅನ್ಸ್ಕೊಳಕ್ಕಾಗೋದು ಆಯ್ತಾ. ಸೊ ಅದು ಇದ್ದರೆ ಎಲ್ಲಾನು, ಈಗ ಬೈಕ್ ಟ್ಯಾಕ್ಸಿ ಅವನು ಹೆಂಗೋ ದುಡ್ಕೊಂಡು ತಿಂತಿರೋದು, ಅವನೇ ಕುತ್ಕೊಂಡು ಜಾಗದಲ್ಲಿ ಏನೋ ಜೂಜಾಡೋದು ಆ ಥರ ಮಾಡಿ ಏನೋ ಸಂಪಾದನೆ ಮಾಡ್ತಿದ್ದಾನ ಇಲ್ಲ ತಾನೆ. ಅವನು ಒಬ್ಬ ಬೈಕ್ ಟ್ಯಾಕ್ಸಿ ಅವನು ಕೂಡ ನಿಂತಾನೆ ಕಷ್ಟಪಡ್ತಿದ್ದಾನೆ. ಅವ್ನು ನೀವು 3 ವೀಲರ್ ಓಡಿಸ್ತಿದ್ರೆ ಅವ್ನು 2 ವೀಲರ್ ಓಡಿಸ್ತಿದ್ದಾನೆ ಅಷ್ಟೇ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಇವಾಗ ಸುಮಾರು ವಿಡಿಯೋಗಳು ನೋಡಿದ್ದೀನಿ ನಾನು. ಆಟೋ ಡ್ರೈವರ್ಸ್ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದಾನೆ, ಅವ್ನು ಪರ್ಮಿಷನ್ ಅಂದ್ರೆ ಕಂಪ್ನಿ, ಆ ಥರ ಕಂಪ್ನಿ ಇರೋದಕ್ಕೆ ತಾನೇ ಅವ್ನು ಓಡಿಸ್ತಿರೋದು ಒಬ್ಬ ಬೈಕ್ ಟ್ಯಾಕ್ಸಿ ಅವನು. ನಿಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ ಅದರಿಂದ ಅಂತಂದಮೇಲೆ ನೀವು ಯಾರ ವಿರುದ್ಧ ಓಡಾಡ್ಬೇಕು? ಆ ಕಂಪ್ನಿ ವಿರುದ್ಧ ಓಡಾಡಿ ಆ ಕಂಪ್ನಿ ಮುಚ್ಚೋಕೆ ನೋಡಿ. ಆ ಕಂಪ್ನಿ ಪರ್ಮಿಷನ್ ಇಲ್ಲ, ಅದಕ್ಕೆ ಇಲ್ಲಿಗಲ್ ಆಗಿ ನಡೆಸ್ತಿದ್ದಾರೆ ಅಂತಂದಮೇಲೆ ಆ ಕಂಪ್ನಿ ಮುಚ್ಚಿಸಿದ್ರೆ ಯಾವುದೇ ಥರ ಬೈಕ್ ಟ್ಯಾಕ್ಸಿ ಅವರು ಮಾಡೋಕ್ಕೆ ಚಾನ್ಸ್ ಇರಲ್ಲ ಆಯ್ತಾ. ಸೊ ನೀವು ಅದನ್ನು ಮುಚ್ಚಿಸಿದೆ, ನೀವು ಏನೋ ಅವ್ರಿಗೂ ಕಷ್ಟ, ಅವ್ರ ಹೊಟ್ಟೆಪಾಡಿರುತ್ತೆ. ನೀವೇನು ಅವ್ರ ಕಷ್ಟಕ್ಕೆ ಆಗ್ತೀರ? ನೀವು ಯಾರಾದರೂ ಆಟೋ ಡ್ರೈವರ್ಸ್ ಯಾರಾದರೂ ಆಗ್ತೀರ ಅವ್ರ ಕಷ್ಟಕ್ಕೆ? ಆಗಲ್ಲ ಅಂತಂದಮೇಲೆ ಬಿಟ್ಬಿಡ್ರಿ. ನಿಮ್ಗೆ ಯಾರ ಹತ್ರ ಫೇಸ್ ಮಾಡಬೇಕು, ಯಾರ ಹತ್ರ ಹೋಗಿ ಅದನ್ನ ಸಾಲ್ವ್ ಮಾಡ್ಕೋಬೇಕು, ಅವ್ರ ಹತ್ರ ಹೋಗಿ ಸಾಲ್ವ್ ಮಾಡಿರಿ. ಇದನ್ನ ಗೌರ್ಮೆಂಟ್ ಅವರೇ, ಅದು ಯಾವಾಗಿಂದ ನಡೀತಿದೆ, ಎಷ್ಟು ವರ್ಷದಿಂದ ಈ ಒಂದು ಬೈಕ್ ಟ್ಯಾಕ್ಸಿ ಅನ್ನೋದು ಇದೆ. ಸೊ ಅವಾಗಿಂದನೇ ಗೌರ್ಮೆಂಟ್ಗೆ ಕಣ್ಣು ಕಾಣಿಸ್ತಿಲ್ವ ಇದನ್ನ ನಡೀತಿರೋದು? ಕಣ್ಣು ಕಾಣಿಸ್ತಿದ್ರು ಸುಮ್ಮನೆ ಇದ್ರು ಇಲ್ಲಿ ತನಕ ಅಂತಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಇದರಿಂದ ಯಾರಿದ್ದಾರೆ, ಇದಕ್ಕೆ ಯಾರು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಇವಾಗೇನೋ ನೀವೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತೀರಾ, ಅಲ್ಲಿ ಸ್ಟ್ರೈಕ್ ಮಾಡಿ RTO ಹತ್ರ ಸ್ಟ್ರೈಕ್ ಮಾಡಿ ಆಟೋ ಡ್ರೈವರ್ಸು, ಇವಾಗೇನೋ RTOದವ್ರು ಬಂದು ಹಿಡಿತಾ ಇರ್ಬೋದು. ಅದು ಅವರು ನೀವು ಸಪೋರ್ಟಿಗೆ ನಿಂತ್ಕೊಂಡಿರೋದಕ್ಕೆ ಅವ್ರು ಹಿಡಿತಾ ಇರೋದು. ನೀವು ಫೋರ್ಸ್ಫುಲ್ಲಿ ಅವ್ರಿಗೆ ಇದು ಮಾಡಿ ಅವ್ರಿಗೆ ಹಿಡಿಸ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿಗಳನ್ನ ಆಯ್ತಾ. ಬೈಕ್ ಟ್ಯಾಕ್ಸಿ ಹಿಡಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದು ಆಟೋ ಡ್ರೈವರ್ಸ್ಗೆ ಯಾರು ಆಯ್ತಾ. ಆಟೋ ಡ್ರೈವರ್ಸ್ ಏನಾದ್ರು ಪೊಲೀಸ್ ಕೆಲಸ ಏನಾದ್ರು ತೊಗೊಂಡಿದ್ದಾರಾ? ಪೊಲೀಸ್ ಕೆಲಸ ತಗೊಂಡು ಆಟೋ ಡ್ರೈವರ್ಸ್ ಕೆಲಸ ಬಿಟ್ಬಿಟ್ಟು ಪೊಲೀಸ್ ಕೆಲಸ ಮಾಡ್ತಾ ಇದೀವಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇರ್ಕೊಂಡಿದೀವಿ ಅಂತಂದ್ರೆ ಮಾಡ್ರಿ. ಆ ಕೆಲಸ ಮಾಡಿ. ಇಲ್ಲ RTO ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಂತಂದ್ರೆ ಆ ಕೆಲಸ ಮಾಡ್ರಿ. ಆ ಕೆಲಸ ಮಾಡೋದಕ್ಕಂತಾನೆ ಇದ್ದಾರೆ. ಅವ್ರು ಹೆಂಗೆ ಕೆಲಸ ಮಾಡ್ತಾರೆ, ಅವ್ರಿಗೆ ಏನು ಕೆಲಸ ಇರುತ್ತೆ ಅದು ಮಾಡ್ತಾರೆ. ನಿಮ್ಮ ಕೆಲಸನೇ ನೀವು ಮಾಡ್ರಿ. ಸ್ಟ್ರೈಕ್ ಮಾಡ್ತಾರೆ ಮಾಡ್ರಿ, ಅದು ನಿಮ್ಮ ಹಕ್ಕು, ಮಾಡೋವಂಥ ಹಕ್ಕಿದೆ ಮಾಡ್ರಿ. ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ದೀರಾ ಅದನ್ನ ಸರ್ಕಾರದವರು ತಲೆಗೆ ಹಾಕೊಂಡು ಅದನ್ನ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕು ಆಯ್ತು. ಅದು ಬಿಟ್ಬಿಟ್ಟು ನೀವು ಡ್ರೈವರ್ಸ್ ಕೊಡಿ. ಅದು ಇವಾಗ ಮೊನ್ನೆ ಪ್ಯಾಸೆಂಜರ್ಸ್ಗೆಲ್ಲ ರ್ಯಾಪಿಡೋ ಬುಕ್ ಮಾಡಿರೋ ಪ್ಯಾಸೆಂಜರ್ಗೆ ಡ್ರೈವರ್ ಹೊಡೆದಿದ್ದಾರಂತೆ. ಈ ರೈಟ್ಸ್ನ ಯಾರು ಕೊಟ್ಟಿದ್ದಾರೆ?
ನೆನ್ನೆ ಒಂದು ವಿಡಿಯೋ ನೋಡಿದೆ, ನೆನ್ನೆ ಮತ್ತು ಇವತ್ತೊಂದು ವಿಡಿಯೋ ನೋಡಿದೆ ನಾನು. ಸೊ ಅದರಲ್ಲಿ ಯಾರೋ ಒಂದು ಆಟೋದು ಯೂನಿಯನ್ ಅವರು ಯಾರೋ ಮೇನ್ ಹೆಡ್ ಏನೋ ಇರ್ಬೇಕಲ್ಲ. ಸೊ ಅವ್ರು ಮಾತಾಡಿದಾರೆ ಆ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಆಟೋದವ್ರು ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ, ನಮಗೆ ಒಂದಷ್ಟು ರೂಲ್ಸ್ ಇದ್ದಾವೆ ಗೌರ್ಮೆಂಟಲ್ಲಿ, ಒಂದಷ್ಟು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡ್ತೀವಿ. ಬೈಕ್ ಟ್ಯಾಕ್ಸಿ ಅವ್ರು ಬಂದ್ಬಿಟ್ಟು ಸುಮ್ಮನೆ ಹಂಗೆ ವೈಟ್ ಬೋರ್ಡಲ್ಲಿ ಸುಮ್ಮನೆ ಟ್ಯಾಕ್ಸ್ ಕಟ್ತೆ, ಹಂಗೆ ರೂಲ್ಸ್ಗಳು ಇಲ್ಲದೆ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಸೊ ಎಲ್ಲ ಒಪ್ಕೊಳ್ಳೋಣ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ಆದರೆ ಗೌರ್ಮೆಂಟಿಂದ ಏನು ರೂಲ್ಸ್ ಬಂದಿದೆ ಅದನ್ನ ನಿಮ್ಮ ಆಟೋ ಡ್ರೈವರ್ಸ್ ಫಾಲೋ ಮಾಡ್ತಿದ್ದಾರೆ. ಈಗ ರ್ಯಾಪಿಡೋದವರು ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡದೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದಾರೆ. ಕರೆಕ್ಟ್, ಆಯ್ತು, ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ಆಟೋದವರು ಗೌರ್ಮೆಂಟ್ ಏನು ರೂಲ್ಸ್ ತಂದಿದ್ದಾರೆ ಆ ರೂಲ್ಸ್ನ ಫಾಲೋ ಮಾಡ್ಕೊಂಡು ಆಟೋ ಮಾಡ್ತಿದ್ದಾರಾ? ಆಯ್ತಾ? ಏನಕ್ಕೆ ಅಂತ ಹೇಳ್ತೀನಿ, ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು, ಗೌರ್ಮೆಂಟಿಂದ ಆಟೋದವ್ರಿಗೆ ಮೀಟರ್ ಅನ್ನೋದು ಕೊಟ್ಟಿದ್ದಾರೆ. ಓಕೆನಾ? ನಿಮಗೆ ಆ್ಯಪ್ ರಿಲೇಟೆಡ್ ಬಿಟ್ಬಿಟ್ಟು ನೀವು ಮಾಮೂಲಿ ನಾರ್ಮಲ್ ಆಗಿ ರೋಡಲ್ಲೆಲ್ಲ ಹಚ್ಕೊಂಡು ಹೋಗ್ತೀನಿ ಅಂತಂದರೆ ಆಟೋನ, ಆ ಪ್ಯಾಸೆಂಜರ್ನ ಅದ್ರ ಮೀಟ್ರ್ ಹಾಕೊಂಡು ಹೋಗ್ಬೇಕು. ಆಯ್ತಾ? ಸೊ ಅದು ಬೆಂಗಳೂರಲ್ಲಿ ಎಲ್ಲ ಆಟೋ ಡ್ರೈವರ್ಸ್ ಆ ಥರ ಮಾಡ್ತಿದ್ದಾರೆ. ಒಬ್ಬೊಬ್ರು ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ 95% ಜನ ಮಾಡ್ತಿಲ್ಲ. 5% ಡ್ರೈವರ್ಸ್, ಆಟೋ ಡ್ರೈವರ್ಸ್ ಮಾತ್ರ ಮೀಟ್ರ್ ಹಾಕೊಂಡು ಕರೆಕ್ಟಾಗಿ ಮಾಡ್ತಿದ್ದಾರೆ. ಇನ್ನು 95% ಜನ ನಾನೇ ನೋಡಿ ನಾನೇ ಅನುಭವಿಸಿದ್ದೀನಿ. ಆಯ್ತಾ? ಇದನ್ನ ಈ ಒಂದು ಮೀಟ್ರನ್ನ ಹಾಕೊಳ್ಳಲ್ಲ. ಆಯ್ತಾ? ಹಂಗಂದ್ಮೇಲೆ ಈಗ ಮೀಟ್ರ್ ಹಾಕೊಂಡು ಓಡಿಸ್ತಿಲ್ಲ, ನೀವು 1 to double ಕೇಳ್ತೀರಾ, 3 ಕೇಳ್ತೀರಾ ಹೋಗೋದಕ್ಕೆ. ಆಯ್ತಾ? ಹಂಗಂತಂದಮೇಲೆ ನಾವುಗಳು ಅಥವಾ ಪ್ಯಾಸೆಂಜರ್ಗಳು ಅಥವಾ ಬೈಕ್ ಟ್ಯಾಕ್ಸಿ ಅವರು ಆಟೋ ಡ್ರೈವರ್ಸ್ ಇಟ್ಕೊಂಡು ಹೊಡಿಬೋದಾ? ನೀವು ಫಾಲೋ ಮಾಡ್ತಿಲ್ಲ ತಾನೇ ರೂಲ್ಸ್ನ? ಗೌರ್ಮೆಂಟಲ್ಲಿ ಕೊಟ್ಟಿರೋ ರೂಲ್ಸ್ ಫಾಲೋ ಮಾಡ್ತಿದ್ದೀರಾ? ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿಲ್ಲ? ಹಂಗೆ ಹೊಡಿಬೋದಲ್ವ ನಾವೇ? ಎಲ್ಲ ಪ್ಯಾಸೆಂಜರ್ಸು ಹೋಗಿ ಕೇಳಿದಾಗ ಆಟೋ ಡ್ರೈವರ್ ಏನಾದ್ರು ಮೀಟ್ರ್ ಹಾಕಲ್ಲ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳಿದ್ರೆ ಹಾಕೊಂಡು ಹೊಡಿಬೋದಲ್ವ ಅವ್ನಿಗೆ? ಆಟೋ ಡ್ರೈವರ್ಸ್ ಹೊಡಿಬೋದಲ್ಲ ಪ್ಯಾಸೆಂಜರ್ಸು? ಅಥವಾ ರ್ಯಾಪಿಡೋದವರು ಆ ಥರ ಅವರು ಕೆಲಸ ಬಿಟ್ಬಿಟ್ಟು ರೋಡಿಗೆ ಇಳಿದ್ಬಿಟ್ಟು ಅವರು ಹೊಡಿಬೋದಲ್ಲ ಇಳಿದ್ಬಿಟ್ಟು? ಯಾಕೆ ಮಾಡಲ್ಲ ಆ ಕೆಲಸನ? ನೀವು ತಪ್ಪು ಮಾಡ್ತಿದ್ದೀರಾ, ಅವರು ತಪ್ಪು ಮಾಡ್ತಿದ್ದಾರೆ. ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಎಲ್ಲಿ ಸಾಲ್ವ್ ಮಾಡ್ಕೋಬೇಕು ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ಆಯ್ತಾ? ಅದು ಬಿಟ್ಬಿಟ್ಟು ಡ್ರೈವರ್ಸ್ಗಳ ಮಧ್ಯೆ ಹೊಡೆದಾಡ್ಕೊಂಡು ಇಲ್ಲೇನು ಪ್ರಯೋಜನ ಆಗಲ್ಲ. ಇಲ್ಲಿ ಎಲ್ಲರೂ ಅನ್ನ ತಿನ್ನೋಕ್ಕೆ ಇಲ್ಲಿ ಇರೋದು ಭೂಮಿ ಮೇಲೆ. ಆಯ್ತಾ? ಎಲ್ಲ ಒಂದು ಕಷ್ಟಪಟ್ಟು ದುಡಿಯೋದು. ಆಟೋದವ್ರನ್ನಾಗಿರ್ಬೋದು, ಕ್ಯಾಬ್ ನಾವಾಗಿರ್ಬೋದು, ಅಥವಾ ಬೈಕ್ ಟ್ಯಾಕ್ಸಿ ಅವರಾಗಿರ್ಬೋದು. ಸ್ವಲ್ಪ ಇದನ್ನು ತಲೆ ಇಟ್ಕೊಂಡು ಮಾನವೀಯತೆಯಿಂದ ಏನೇ ಕೆಲಸ ಮಾಡೋದಾದ್ರು ನೀಟಾಗಿ ಮಾಡ್ಕೊಳ್ರಿ. ಈಗ ಗೌರ್ಮೆಂಟ್ ಅವರೇ, ಈಗ ನಾನು ಗೌರ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಆಯಿತಾ? ನೀವೇ ಒಬ್ಬರು ಅದೇ ಹೇಳಿದ್ ನಾನು ಅದು ಯಾರೋ ಒಬ್ಬರು ಆಟೋ ಯೂನಿಯನ್ ಅವರು ವಿಡಿಯೋ ಮಾಡಿದ್ರು ಅಂತ, ಕಾರ್ಗೆ ಒಂದಿಷ್ಟು ಅಂತ ಅಲ್ಲಿ ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ, ಕ್ಯಾಬ್ ಅವ್ರಿಗೆ ಅಥವಾ ಆಟೋದವ್ರಿಗೆ ಫಿಕ್ಸ್ ಮಾಡಿದ್ದಾರೆ ಅಂತ. ನಂಗೆ ಗೊತ್ತಿಲ್ಲ ಆಟೋದವ್ರಿಗೆ ಅಷ್ಟೇ ಅಮೌಂಟ್ ಕೊಡ್ತಿದ್ದಾರೆ ಏನು, ಅಗ್ರಿಗೇಟರ್ ಕಂಪ್ನಿಗಳಿಗೆ ಗೊತ್ತಿಲ್ಲ. ಆ ಗೌರ್ಮೆಂಟಿಂದ ರೂಲ್ಸ್ನ ಅನೌನ್ಸ್ ಮಾಡಿದ್ರು ಅಷ್ಟೇ. ಅದ್ರ ಏನೋ ಇಂಪ್ಲಿಮೆಂಟ್ ಆಗಿದೆಯಾ? ಏನು ಇಂಪ್ಲಿಮೆಂಟ್ ಆಗಿಲ್ಲ. ಯಾರು ಹೇಳ್ದವರು? ನನ್ನ ಕ್ಯಾಬ್ ನಾನು ಕ್ಯಾಬ್ ಮಾಡ್ತಾ ಇದ್ದೀನಿ. ಸೊ ನನಗೇನೆ ಈಗ ಕಿಲೋಮೀಟ್ರಿಗೆ ಎಷ್ಟು ಕೊಡಬೇಕು ಅಂತ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಅಷ್ಟು ಕೊಡ್ತಿಲ್ಲ ಅವರು. ನಾವು ಯಾರ ಹತ್ರ ಹೋಗೋಣ ಈಗ ಹಂಗಾದ್ರೆ? ಸೊ ಗೌರ್ಮೆಂಟ್ ಅವರು ಹೇಳೋದೆಲ್ಲ ಸತ್ಯ ಆಗುತ್ತೆ, ಅವ್ರು ಹೇಳೋದೆಲ್ಲ ನಿಜ ಅಂತ ನಂಬ್ಕೊಂಡ್ಬಿಟ್ರೆ ಚೊಂಬೆ ತೊಗೊಂಡೋಗ್ಬೇಕು. ದಯವಿಟ್ಟು ಸ್ನೇಹಿತರೆ, ಈ ಡ್ರೈವರ್ಸ್ಗಳನ್ನ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ. ಗೌರ್ಮೆಂಟಿಂದ ಈಗ ಕೋರ್ಟಿಂದ ಏನು ಆರ್ಡ್ರ್ ಬಂದಿದೆ ಅವರಿಗೆ, ಕೋರ್ಟಿಂದ ಫೈನಲ್ ಆರ್ಡ್ರ್ ಬರೋವರೆಗೂ ಬೈಕ್ ಟ್ಯಾಕ್ಸಿ ಅವರಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು, ಅವ್ರನ್ನ ತಡೀಬಾರ್ದು, ಅವ್ರಿಗೆ ಯಾವುದೇ ರೀತಿ ತೊಂದರೆಗಳನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂತಂದಮೇಲೆ ಅವ್ರ ಪರ್ಮಿಷನ್ ಇದೆ ಅಂತ ಅರ್ಥ. ಅವರೊಂದು ಫೈನಲ್ ಡಿಸಿಷನ್ ಬರೋವರೆಗೂ, ಅವ್ರದ್ದು ಫೈನಲ್ ಒಂದು ಏನು ಡಿಸಿಷನ್ ಹೆಂಗೆ ಕೋರ್ಟಿಂದ ಬರೋವರೆಗೂ, ಆರ್ಡ್ರ್ ಬರೋವರೆಗೂ ಅವ್ರಿಗೆ ಏನು ಮಾಡ್ಕೋಬೋದು. ಆಯ್ತಾ? ಅದು ಅರ್ಥ ಮಾಡ್ಕೊಳ್ಳಿ. ಆ ಲೈನಲ್ಲಿ ಹೇಳಿದ್ದಾರೆ ಕೋರ್ಟಲ್ಲಿ ಅಂತ ಹೇಳಿದ್ರೆ, ಸೊ ಅರ್ಥ ಮಾಡ್ಕೊಳ್ಳಿ. ಮನೇಲಿ ಕೂತ್ಕೊಂಡು ಯಾವನಾದ್ರು ಮನೇಲಿ ಕೂತಿರೋನ್ಗೆ ಹೋಗಿ ಈ ಥರ ಮಾಡಿ ಅಂತ ಹೇಳಲ್ಲ ಅವರು. ಯಾರು ತೊಂದರೆಗಳನ್ನು ಕೊಡಲ್ಲ. ಮನೇಲಿ ಕೂತ್ಕೊಂಡಿರೋನಿಗೆ ಯಾಕಪ್ಪ ಕೂತ್ಕೊಂಡಿದ್ಯಾ ಹಂಗೆ ಹಂಗೆ ಅಂತ ಮಾಡಿದ್ರೆ ತೊಂದರೆ ಕೊಟ್ಟಂಗೆ ಆಗ್ಲಕ್ಕ? ಅದು ಆ ಥರ ಅಲ್ಲ. ಮಾಡ್ಬೋದು, ಮಾಡಿದ್ರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತಲೇ ಕೋರ್ಟಿಂದ ಆರ್ಡ್ರ್ ಬಂದಿರೋದು. ಆಯಿತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಆಟೋದವ್ರಿಗೆ ಹೇಳ್ತೀರಿ, ಈಗ ಬೈಕ್ ಟ್ಯಾಕ್ಸಿ ಬಂದ್ರಿಂದ ಆಟೋದವ್ರಿಗೆ ಬಿಸ್ನೆಸ್ಗೆ ತುಂಬ ಲಾಸ್ ಆಗ್ತಿದೆ ಅಂತ ಹೇಳ್ತಿರಲ್ಲ. ಸರಿ ಆಯಿತು, ಬೆಂಗಳೂರಲ್ಲಿ ಈಗ ಮೆಟ್ರೋ ಆಗ್ತಿರೋದ್ರಿಂದ ನಮಗೂ ಕ್ಯಾಬ್ ಅವ್ರಿಗೂ ಆಗಿರ್ಬೋದು, ಆಟೋದವ್ರಿಗೂ ಒಂದಷ್ಟು % ಬಿಸ್ನೆಸ್ ಕಡಿಮೆ ಆಗಿದೆಯಲ್ವ ಮೆಟ್ರೋಯಿಂದ? ಒಂದಷ್ಟು %, ಫುಲ್ ಆಗಿದೆ ಅಂತ ಹೇಳ್ತಿಲ್ಲ, ಒಂದಷ್ಟು % ಬಿಸ್ನೆಸ್ ಕಡಿಮೆ ಆಗಿದೆ ಅಲ್ವಾ? ಹಂಗಂದ್ಬಿಟ್ಟು ಇವಾಗ ಆಟೋದವರು ನಿಮಗೂ ಬಿಸ್ನೆಸ್ ಕಡಿಮೆ ಆಗಿದೆಯಲ್ಲ, ನೀವು ಸ್ಟ್ರೈಕ್ ಮಾಡಿ, ಗೌರ್ಮೆಂಟ್ ಇರೋದು ಸ್ಟ್ರೈಕ್ ಮಾಡಿರಿ. ಯಾಕೆ ಮೆಟ್ರೋ ಮಾಡಿದ್ರಿ? ಅದು ನಮ್ಮ ಬಿಸ್ನೆಸ್ ಕಡಿಮೆ ಆಗ್ತಿರುತ್ತೆ, ಮೆಟ್ರೋ ಹೋಗಿ ಸ್ಟ್ರೈಕ್ ಮಾಡಿರಿ. ಅವ್ರ ಹತ್ರ ಹೋಗಿ ಮಾತಾಡ್ರಿ. ಅವರು ನಿಮ್ಮ ಕಾಂಪಿಟೇಷನ್ ತಾನೇ. ಇವಾಗ ಮೆಟ್ರೋನು ಕೂಡ ಬಂದಿರೋದ್ರಿಂದ ಯಾರಿಗೆ ಆಟೋದವ್ರಿಗೂ ಕಾಂಪಿಟೇಷನ್, ನಿಮಗೂ ಕಾಂಪಿಟೇಷನ್ ಇದೆ ಅಲ್ವಾ? ಹಂಗಂದ್ಬಿಟ್ಟು ಹೋಗಿ ಗೌರ್ಮೆಂಟ್ ಹತ್ರ ಹೋಗಿ ಸ್ಟ್ರೈಕ್ ಮಾಡಿ ಅದ್ರ ವಿರುದ್ಧವಾಗಿ ಮಾತಾಡಲ್ಲ. ಯಾಕೆ ಹೇಳಿ? ಅದು ಗೌರ್ಮೆಂಟಿಂದ ಬಂದಿರೋದಂಥದ್ದು. ಎಲ್ಲ ಏನೇ ಬರ್ತಿದೆ ಅಂತಂದಮೇಲೆ, ಟೆಕ್ನಾಲಜಿ ಹೊರಿತಿದೆ ಅಂತಂದಮೇಲೆ ಹೊಸದಾಗಿ ಏನಾದ್ರು ಬರುತ್ತೆ. ಆಯ್ತಾ? ಅದನ್ನು ಜನಗಳೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದಮೇಲೆ ಇಲ್ಲಿ ಯಾರು ಅದು ದೊಣ್ಣೆ ನಾಯಕ ಅಲ್ಲ. ಇಲ್ಲಿ ಅಲ್ಲ ಮಧ್ಯೆ ಬಂದು ಅಲ್ಲ, ಅದು ಬೇಡ ಅನ್ನೋದು ದೊಣ್ಣೆ ನಾಯಕ ಯಾವನೂ ಅಲ್ಲ. ಇಲ್ಲಿ ಜನಗಳು ಅವ್ರಿಗೆ ಯೂಸ್ಫುಲ್ ಆಗೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಬಂದಿದೆ ಅಂತಂದಮೇಲೆ ಅದು ಯಾವುದೇ ರೀತಿಯಲ್ಲಿ ಆದರೂ ಸರಿನೇ ರ್ಯಾಪಿಡೋ ಕ್ಯಾಪ್ಟನ್ಗಳು ಯಾರ್ಯಾರು ಇದ್ದೀರಾ ಅಂದರೆ, ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಗಳು ಯಾರ್ಯಾರು ಡ್ರೈವರ್ಸ್ ಇದ್ದೀರಾ ಬೈಕ್ ಟ್ಯಾಕ್ಸಿ ಮಾಡೋಂಥ, ಸ್ವಲ್ಪ ದಿನ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮೇನೆ. ಆದರೆ ಸ್ವಲ್ಪ ಲೇಟ್ ಆಗ್ಬೋದು. ಇದಕ್ಕೆಲ್ಲ ಥರ ಪರ್ಮಿಷನ್ ಸಿಕ್ಕಿ ಈಗ ಏನು ನಡೀತಿದೆ ಇಶ್ಯೂ. ಸೊ ಇದಕ್ಕೆಲ್ಲದಕ್ಕೂ ಕೂಡ
ಒಂದು ಸಿಗತ್ತೆ, ಉತ್ತರ ಸಿಕ್ಕತ್ತೆ. ಸಿಕ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಂದು ಪ್ಲಾಟ್ಫಾರ್ಮ್ ತಿರ್ಗಾ ಹೊಸ ರೀತಿಯಲ್ಲಿ ಎಲ್ಲ ಸಿಗತ್ತೆ ನಿಮಗೆ. ಅಲ್ಲಿವರೆಗೂ ಮಾಡಕ್ಕೆ ಹೋಗ್ಬಿಟ್ಟು ಟ್ಯಾಕ್ಸಿನ, ಆಯ್ತಾ. ಇವಾಗ ಇಷ್ಟು ವಿಡಿಯೋದಲ್ಲಿ ನೋಡಿರ್ತೀರಾ. ಸೊ ಇದ್ರ ವಿಡಿಯೋದಲ್ಲಿ ನಾನು ಮಾತಾಡಿದೆ ಅಂತ ತಪ್ಪು ಅನ್ನೋದಾದ್ರೆ ಕೆಟ್ಟ ಕಮೆಂಟ್ ಮಾಡೋ ನಂಗೆ ಗೊತ್ತು, ಪಕ್ಕ ಇದ್ದೇ ಇರ್ತೀರಾ, ಮಾಡ್ಕೊಳ್ರಿ, ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಆಯ್ತಾ. ನಾನು ಮಾತಾಡಿರೋದು ನನಗೆ ಸರಿ ಅಂತ ಅನ್ಸಿದೆ, ನೋಡೋರ್ಗೆ ಒಂದಷ್ಟು ಜನಕ್ಕೆ, ಒಂದಷ್ಟು ಪರ್ಸೆಂಟ್ ಜನಕ್ಕೆ ಸರಿ ಅನ್ಸಿದ್ರೆ ಅಷ್ಟೇ ಸಾಕು ನನಗೆ, ಆಯ್ತಾ. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾನೆ ಇರಲಿಲ್ಲ, ಆದರೂ ಕೂಡ ಒಂದಷ್ಟು ಜನ ವಾಟ್ಸಪ್ಪಲ್ಲಿ ನನಗೆ ಕೇಳ್ಕೊಂಡಿದ್ರು, ಸರ್ ಎಲ್ಲ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಿದ್ದಾರೆ, ನೀವು ಒಂದು ವಿಡಿಯೋಸ್ ಮಾಡಿ ನಿಮ್ಗೆ ಫಾಲೋವರ್ಸ್ ಇರೋಕ್ಕೂ ಕೂಡ ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಕೇಳ್ತಾ ಇದ್ರು ಅನ್ನೋ ಒಂದು ರೀಸನ್ ಇಂದ ಮಾಡಿದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.